ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಕೆಲವೊಂದ್ಸಲ ಯುದ್ಧ ಮಾಡಿ ಹಠ ಸಾಧಿಸೋದಕ್ಕಿಂತ ಶರಣಾಗ್ಬಿಡೋದೇ ಲೇಸು. ಹಂಗೆ ಮಾಡೋದ್ರಿಂದ ಒಂದಷ್ಟು ಡ್ಯಾಮೇಜ್ ಆದರೂ ಕಂಟ್ರೋಲ್ ಆಗಬಹುದು. ರಾಹುಲ್ ಗಾಂಧಿ ಅವರೀಗ ಅದೇ ಪ್ಲಾನ್ನಲ್ಲಿದ್ದಾರೆ. ಬೇರೆ ಆಪ್ಷನ್ನೇ ಇಲ್ಲ. ರಾಹುಲ್ ಗಾಂಧಿ ಅವರಿಗೆ ದಾರಿಯೇ ಈಗ ಕಾಣದಾಗ್ಬಿಟ್ಟಿದೆ. ರಾಹುಲ್ ಗಾಂಧಿ ಅವರ ಮುಂದೆ ಯಾವ ದಾರಿಯೂ ಇಲ್ಲಿ ಕಾಣಿಸ್ತಾ ಇಲ್ಲ. ಅಹಂಕಾರ, ಅಹಂ ಎಲ್ಲವನ್ನ ಬಿಟ್ಟು ಶರಣಾಗಲೇಬೇಕಾದ ಸ್ಥಿತಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಬಂದು ನಿಂತಿದ್ದಾರೆ. ಮುಚ್ಚಿದ ಕೋಣೆಯಲ್ಲಿ ಕಾಂಗ್ರೆಸ್ನ ಯುವರಾಜ ಇವತ್ತು ಕೈ ಮುಗಿದು ಅಪ್ಪಿಕೊಂಡು ಕ್ಷಮೆ ಕೇಳುವಂಥ ಹಂತಕ್ಕೆ ಬಂದು ನಿಂತಿದ್ದಾರೆ. ಶಶಿ ತರೂರ್ ಅವರ ಮುಂದೆ ಸಂಪೂರ್ಣವಾಗಿ ಶರಣಾಗ್ಬಿಟ್ಟಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ರಾಜಕೀಯದಲ್ಲಿ ಅನೇಕ ಘಟನೆಗಳು ನಡೆಯುತ್ತಲೇ ಇರುತ್ತವೆ. ಆದರೆ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ಒಳಗೆ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. ರಾಹುಲ್ ಗಾಂಧಿ ಅವರು ಮುಚ್ಚಿದ ಕೋಣೆಯೊಳಗೆ ಶಶಿ ತರೂರ್ ಅವರಲ್ಲಿ ಕ್ಷಮೆಯನ್ನ ಯಾಚಿಸಿದ್ದಾರೆ ಅನ್ನೋ ಸುದ್ದಿ ಈಗ ಹರಿದಾಡ್ತಾ ಇರೋದು. ಈ ಘಟನೆಗೆ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸಾಕ್ಷಿಯಾಗಿದ್ರು ಅಂತ ಹೇಳಲಾಗ್ತಿದೆ. ಕಳೆದ 2-3 ವಾರಗಳಿಂದ ಈ ಚರ್ಚೆ ನಡೀತಾ ಇದ್ದು, ಶಶಿ ತರೂರ್ ಅವರು ತಮಗೆ ಸಂಸತ್ನಲ್ಲಿ ಮಾತಾಡೋದಕ್ಕೆ ಅವಕಾಶ ನೀಡ್ತಾ ಇಲ್ಲ ಮತ್ತು ಕೇರಳದ ರಾಜಕೀಯ ವಿಚಾರಗಳಲ್ಲಿ ತಮ್ಮನ್ನ ಕಡೆಗಣಿಸಲಾಗ್ತಿದೆ ಅಂತ ತುಂಬ ಅಸಮಾಧಾನ ವ್ಯಕ್ತಪಡಿಸಿದ್ರು ಇತ್ತೀಚೆಗೆ. ಇದೆಲ್ಲ ಶುರುವಾಗಿದ್ದು ಈ ಹಿಂದೆ ಖರ್ಗೆ ಅವರ ವಿರುದ್ಧ ಕಾಂಗ್ರೆಸ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಶಶಿ ತರೂರ್ ಅವರು ಸ್ಪರ್ಧೆ ಮಾಡಿದಾಗಿಂದ. ಆಗಿನಿಂದಲೂ ಕೂಡ ತರೂರ್ ಹಾಗೂ ಪಕ್ಷದ ಹೈಕಮಾಂಡ್ ನಡುವಿನ ಸಂಬಂಧ ಅಷ್ಟು ಸರಿಯಾಗಿರಲಿಲ್ಲ. ಶಶಿ ತರೂರ್ ಮತ್ತು ಕಾಂಗ್ರೆಸ್ ನಡುವಿನ ಬಿರುಕು ಪ್ರಧಾನಿ ಮೋದಿ ಅವರ ಪರವಾಗಿ ಶಶಿ ತರೂರ್ ಅವರು ಬ್ಯಾಟ್ ಬೀಸೋದಕ್ಕೆ ಕೂಡ ಶುರು ಮಾಡಿಕೊಂಡಿದ್ರು. ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇರಳಕ್ಕೆ ಭೇಟಿ ನೀಡಿದಾಗ ಶಶಿ ತರೂರ್ ಅವರು ಮೋದಿ ಅವರೊಂದಿಗೆ ವೇದಿಕೆ ಹಂಚಿಕೊಂಡಿದ್ದು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದ ತುತ್ತಾಗ್ಬಿಟ್ಟಿತ್ತು. ಇದರಿಂದಾಗಿ ಪಕ್ಷದಲ್ಲಿ ಶಶಿ ತರೂರ್ ಅವ್ರಿಗೆ ಮತ್ತಷ್ಟು ನಿರ್ಲಕ್ಷ್ಯ ಎದುರಾಗುತ್ತೆ. ಆದರೂ ಶಶಿ ತರೂರ್ ಬದಲಾಗಲಿಲ್ಲ. ಅವರು ತಮ್ಮ ನಿಲುವನ್ನು ನೇರವಾಗಿ ಹೇಳುವಂತಹ ನಾಯಕರು. ಇತ್ತೀಚೆಗೆ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಿಸಿದಂಗೆ ಕಾಂಗ್ರೆಸ್ ಪಕ್ಷ ಕರೆ ನೀಡಿದ್ದ ಭಾರತ್ ಬಂದನ್ನು ಕೂಡ ಶಶಿ ತರೂರ್ ಅವರು ಬಹಿರಂಗವಾಗಿ ವಿರೋಧ ಮಾಡ್ತಾರೆ. ಈ ಬಂದ್ ಕೇರಳದಲ್ಲಿ ಯಶಸ್ವಿ ಆದರೂ ಕೂಡ ತರೂರ್ ಅದರ ವಿರುದ್ಧ ಮಾತನಾಡಿದ್ದು ರಾಹುಲ್ ಗಾಂಧಿ ಅವರಿಗೆ ಒಂಥರ ಮುಜುಗರ ಉಂಟು ಮಾಡಿತ್ತು. ಇಷ್ಟೆಲ್ಲದರ ನಂತರ ರಾಹುಲ್ ಗಾಂಧಿ ಅವರು ಶಶಿ ತರೂರ್ ಅವರ ಮುಂದೆ ಶರಣಾಗತಿಯಾಗಿದ್ಯಾಕೆ? ನೋಡಿ, ಕೇರಳದಲ್ಲಿ ಸದ್ಯದಲ್ಲೇ ಚುನಾವಣೆಗಳು ಬರ್ತಾ ಇದ್ದಾವೆ. ಶಶಿ ತರೂರ್ ಅವರು ಅಲ್ಲಿ ಅತ್ಯಂತ ಪ್ರಭಾವಶಾಲಿ ನಾಯಕರು ಅನ್ನೋದು ರಾಹುಲ್ ಗಾಂಧಿ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಒಂದು ವೇಳೆ ಶಶಿ ತರೂರ್ ಅವರು ಅಸಮಾಧಾನಗೊಂಡು BJP ಜೊತೆ ಸೇರಿಕೊಂಡ್ರೆ ಕೇರಳದಲ್ಲಿ ಕಾಂಗ್ರೆಸ್ಗೆ ಅಸ್ತಿತ್ವವೇ ಇಲ್ಲ ಆಗಬಹುದು. ಈ ಭೀತಿಯಿಂದ ರಾಹುಲ್ ಗಾಂಧಿ ಅವರು ಅನಿವಾರ್ಯವಾಗಿ ತರೂರ್ ಅವರ ಮುಂದೆ ಈಗ ಶರಣಾಗಬೇಕಾದ ಪರಿಸ್ಥಿತಿ ಬಂದಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮ್ಮುಖದಲ್ಲಿ 2 ಗಂಟೆಗಳ ಕಾಲ ಸುದೀರ್ಘವಾದ ಸಭೆ ನಡೆಯುತ್ತೆ. ನಂತರ ಶಶಿ ತರೂರ್ ಅವರಿಗೆ ಕೇರಳದ ಪ್ರಚಾರ ಸಮಿತಿಯ ಉಪಾಧ್ಯಕ್ಷ ಸ್ಥಾನದಂತಹ ಪ್ರಮುಖ ಜವಾಬ್ದಾರಿಯನ್ನು ನೀಡಲಾಯಿತು. ಈ ಸಭೆಯ ನಂತರ ಎಲ್ಲವೂ ಸರಿಯಾಗಿದೆ ಅಂತ ತೋರಿಸೋದಕ್ಕೆ ಒಂದು ಫೋಟೋವನ್ನು ಕೂಡ ಬಿಡುಗಡೆ ಮಾಡಲಾಗುತ್ತೆ. ಆದರೆ ವಾಸ್ತವದಲ್ಲಿ ಪಕ್ಷದ ಒಳಗಿನ ಸ್ಥಿತಿ ಖಂಡಿತ ಹಾಗಿಲ್ಲವೇ ಇಲ್ಲ. ಇವತ್ತು ಕಾಂಗ್ರೆಸ್ನ ಪರಿಸ್ಥಿತಿ ಮನೆ ಒಂದು 4 ಬಾಗಿಲು ಅನ್ನಂಗಾಗಿದೆ. 4 ದಿಕ್ಕುಗಳಾಗಿ ಕಾಂಗ್ರೆಸ್ ಹಂಚಿ ಹೋಗಿದೆ. ಮೊದಲನೇದು ಸೋನಿಯಾ ಗಾಂಧಿ ಆದರೆ 2ನೇದು ಪ್ರಿಯಾಂಕಾ ಗಾಂಧಿ, 3ನೇದು ರಾಹುಲ್ ಗಾಂಧಿ ಅವರು ಮತ್ತು 4ನೇದು ಮನೀಶ್ ತಿವಾರಿ, ಆನಂದ್ ಶರ್ಮಾ, ಶಶಿ ತರೂರ್ ಅಂತಹ ಅತೃಪ್ತ ನಾಯಕರ ಗುಂಪು. ಈ ನಾಯಕರು ರಾಹುಲ್ ಗಾಂಧಿ ಅವರ ರಾಜಕೀಯ ಶೈಲಿಯಿಂದ ಕಾಂಗ್ರೆಸ್ನ ಉಳಿವು ಕಷ್ಟ ಅಂತ ಆಗಾಗ್ಗೆ ಮಾತಾಡ್ತಾ ಇರ್ತಾರೆ. ಕೆಳಮಟ್ಟದಲ್ಲಿ ಓಟ್ ಪಡೆಯೋದು ಮುಖ್ಯವೇ ಹೊರತು ಕೇವಲ ಭಾಷಣ ಮಾಡೋದ್ರಿಂದ ದೊಡ್ಡ ರಾಜಕಾರಣಿ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವರೆಲ್ಲರ ವಾದ. ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಹತ್ತಿಯ ಬೆಲೆ ಬಗ್ಗೆ ಮಾತಾಡ್ತಾರೆ. ಆಗ ಅವ್ರು ಹೇಳ್ತಾರೆ, ಭಾರತದ ಹತ್ತಿಗಿಂತ ಅಮೇರಿಕದ ಹತ್ತಿಯ ದರ ದುಪ್ಪಟ್ಟಿದೆ ಅಂತ ವಾದ ಮಾಡ್ತಾರೆ. ಬಾಂಗ್ಲಾದೇಶಕ್ಕೆ 0 ಟ್ಯಾಕ್ಸ್ ಲಾಭವಿದೆ ಅಂತ ಆರೋಪಿಸ್ತಾರೆ.
ಆದರೆ ಶಶಿ ತರೂರ್ ಅವರು ಈ ತಾಂತ್ರಿಕ ವಿಚಾರಗಳಲ್ಲಿ ರಾಹುಲ್ ಅವರ ವಾದಕ್ಕೆ ವಿರುದ್ಧವಾಗಿ ನಿಂತ್ಕೊಳ್ತಾರೆ. ಜನರು ಅರ್ಥ ಮಾಡಿಕೊಳ್ಳುವಂತಹ ಮತ್ತು ತಾಂತ್ರಿಕವಾಗಿ ಸರಿಯಾದ ವಿಷಯಗಳನ್ನು ಮಾತ್ರ ನಾವು ಮಾತಾಡಬೇಕು ಅನ್ನೋದು ಶಶಿ ತರೂರ್ ಅವರ ನಿಲುವು. ಇದರಿಂದಾಗಿ ಸಂಸತ್ತಿನ ಬಜೆಟ್ ಅಧಿವೇಶನದಲ್ಲಿ ಶಶಿ ತರೂರ್ ಅವರಿಗೆ ಮೊದಲು ಮಾತಾಡೋದಕ್ಕೆ ಅವಕಾಶ ನೀಡುವ ಮೂಲಕ ಕಾಂಗ್ರೆಸ್ ಅವರನ್ನು ಸಮಾಧಾನ ಪಡಿಸೋದಕ್ಕೆ ಕೂಡ ಪ್ರಯತ್ನ ಪಡುತ್ತೆ. ಇತ್ತ ಕಾಂಗ್ರೆಸ್ ಕರೆ ನೀಡಿದ ಭಾರತ್ ಬಂದ್ಗೆ ಅದರ ಮಿತ್ರ ಪಕ್ಷಗಳಾದಂತಹ ಮಮತಾ ಬ್ಯಾನರ್ಜಿ ಅವರ TMC ಅಥವಾ ಅಖಿಲೇಶ್ ಯಾದವ್ ಅವರ SP ಕೂಡ ಬೆಂಬಲವನ್ನು ನೀಡಲಿಲ್ಲ. ಇನ್ನೊಂದು ಕಡೆ ತಮಿಳುನಾಡಿನಲ್ಲಿ DMK ಸರ್ಕಾರ ಯಾರಾದರೂ ಸರ್ಕಾರಿ ನೌಕರರು ಬಂದ್ನಲ್ಲಿ ಭಾಗವಹಿಸಿದ್ರೆ 2 ದಿನಗಳ ಸಂಬಳವನ್ನು ಕಡಿತ ಮಾಡ್ತೀವಿ ಅಂತ ಘೋಷಿಸುತ್ತೆ. ಸ್ವತಃ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಅವರೇ ನಾನು ಜನರ ಸ್ವತಂತ್ರಕ್ಕೆ ಅಡ್ಡಿಪಡಿಸುವ ಇಂತಹ ಬಂದ್ಗಳ ವಿರುದ್ಧ ಇರ್ತೇನೆ ಅಂತ ಹೇಳ್ತಾರೆ. ಸಣ್ಣ ವ್ಯಾಪಾರಿಗಳು ಮತ್ತು ದಿನಗೂಲಿ ನೌಕರರಿಗೆ ಈ ಬಂದ್ನಿಂದ ತೊಂದರೆ ಆಗುತ್ತೆ ಅನ್ನೋದು ಅವರ ಕಾಳಜಿಯಾಗಿತ್ತು. ಬಟ್ ಕೇರಳದಲ್ಲಿ ಈ ಬಂದ್ ಯಶಸ್ವಿಯಾಗುವುದಕ್ಕೆ ಅಲ್ಲಿನ ಎಡಪಕ್ಷಗಳ ಕಾರಣ ಆದ್ವೇ ಹೊರತು ಕಾಂಗ್ರೆಸ್ ಅಂತೂ ಅಲ್ಲ. ಮೂಲಗಳ ಪ್ರಕಾರ ಶಶಿ ತರೂರ್ ಅವರು ಕೇರಳದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ತನ್ನನ್ನು ಘೋಷಿಸಿದ್ರೆ ಮಾತ್ರ ನಾನು ಚುನಾವಣಾ ಪ್ರಚಾರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ತೇನೆ ಅಂತ ಪಟ್ಟು ಹಿಡಿದಿದ್ದಾರಂತೆ. ಸಭೆಯಿಂದ ಹೊರಗೆ ಬಂದ ನಂತರ ನನಗೆ ಮುಖ್ಯಮಂತ್ರಿ ಆಗುವ ಬಯಕೆ ಇಲ್ಲ ಅಂತ ಹೇಳಿಕೆ ನೀಡಿದ್ರು ರಾಜಕೀಯದಲ್ಲಿ ಇಂಥ ಹೇಳಿಕೆಗಳ ಅರ್ಥವೇ ಬೇರೆ ಇರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ, ಕಮಲ್ನಾಥ್, ಸಚಿನ್ ಪೈಲಟ್ ಅವರಿಗೆ ನೀಡಿದಂತೆ ತಮಗೂ ನಂತರ ನೋಡೋಣ ಅನ್ನೋ ಭರವಸೆ ನೀಡಿ ಕೈ ಬಿಡಬಹುದು ಅನ್ನೋ ಆತಂಕ ಶಶಿ ತರೂರ್ ಅವರಿಗಿದೆ. ಇತ್ತ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದರೂ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ಳುವಂತಹ ಅಧಿಕಾರ ಇಲ್ಲ ಅನ್ನೋದು ಈ ಘಟನೆಗಳಿಂದ ಸಾಬೀತಾಗ್ತಾ ಇದೆ. ಈವನ್ ಕರ್ನಾಟಕದ ಬಿಕ್ಕಟ್ಟಿನ ಟೈಮಲ್ಲೂ ಕೂಡ ಖರ್ಗೆ ಅವರು ಹೇಳ್ತಾರೆ, ನಾನು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋದಿಲ್ಲ, ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ. ದೇಶದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುವ ಕಾಂಗ್ರೆಸ್ ಪಕ್ಷ ಸ್ವತಃ ನೆಹರು ಗಾಂಧಿ ಕುಟುಂಬದ ಹಿಡಿತದಿಂದ ಮುಕ್ತ ಆಗಿಲ್ಲ ಅನ್ನೋ ಟೀಕೆಗಳಿಗೆ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಶಶಿ ತರೂರ್ ಅವರು BJP ಸೇರುವ ಯಾವುದೇ ಸಾಧ್ಯತೆಗಳು ಇಲ್ಲ. ಜೊತೆಗೆ ಅವರು ಕೇರಳದ ಚುನಾವಣೆಯವರೆಗೆ ಕಾಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅವರಿಗೆ ಕೇರಳದ ಮುಖ್ಯಮಂತ್ರಿ ಆಗುವ ಬಯಕೆ ಇದೆ. ಯಾಕಂದರೆ ಕೇಂದ್ರದಲ್ಲಿ ಪ್ರಧಾನಿ ಅಭ್ಯರ್ಥಿ ಸ್ಥಾನ ರಾಹುಲ್ ಗಾಂಧಿ ಅವರಿಗೆ ಮೀಸಲಾಗ್ಬಿಟ್ಟಿದೆ. ಶಶಿ ತರೂರ್ ಅವರಂತಹ ಬುದ್ಧಿವಂತ ನಾಯಕ ತಪ್ಪು ಪಕ್ಷದಲ್ಲಿದ್ದಾರೆ ಅನ್ನೋ ಅಭಿಪ್ರಾಯಗಳು ಈಗ ವ್ಯಕ್ತ ಆಗ್ತಾ ಇದೆ. ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಅವರು ಶಶಿ ತರೂರ್ ಅವರ ಮುಂದೆ ಶರಣಾಗಿರೋದು ಕೇರಳದ ಚುನಾವಣಾ ದೃಷ್ಟಿಯಿಂದ ಅನಿವಾರ್ಯ ಆಗಿಬಿಟ್ಟಿದೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.